ಹೆಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಕರೆಂಟ್ ಎನರ್ಜೀಸ್ ಚೆಕ್ ಅನ್ನೋದಕ್ಕಿಂತ ನಿಮ್ಮ ಒಂದು ಫ್ಯೂಚರ್ ಈ ಒಂದು ಸ್ಪೆಸಿಫಿಕ್ ಪರ್ಸನ್ ಜೊತೆ ಹೆಂಗಿರುತ್ತೆ ಅಂತ ನೋಡೋಣ. ಆಬ್ವಿಯಸ್ಲಿ ನಿಮ್ಮ ಮೈಂಡಲ್ಲಿ ಒಂದು ಪರ್ಸನ್ ಇರ್ತಾರೆ, ಅದು ಒನ್ ಸೈಡೆಡ್ ಆಗಿರ್ಬೋದು, ನೀವು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಆ ಒಂದು ಕನೆಕ್ಷನ್ ಬಗ್ಗೆ ನಾವು ಕ್ಲಾರಿಟಿ ಕೊಡೋಣ ಈ ಒಂದು ವಿಡಿಯೋದಲ್ಲಿ. ಓಕೆ, ಸೊ ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಇಟ್ಸ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿದ್ರಾಯ್ತು. ಓಕೆ, ಸೊ ಲೆಟ್ಸ್ ಸಿ, ಎನರ್ಜೀಸ್ ಚೆಕ್ ಮಾಡೋಣ. ಲೆಟ್ಸ್ ಸಿ ವಾಟ್ಸ್ ಗೋಯಿಂಗ್ ಆನ್. ಓಕೆ, ಫಸ್ಟ್ ಕಾರ್ಡ್ಸ್ನ ಐ ಗೆಸ್ ವಿಲ್ ಶಫಲ್ ಕಾರ್ಡ್ಸ್ ಫಸ್ಟ್. ಕ್ವೀನ್ ಆಫ್ ಸ್ವೋರ್ಡ್ಸ್ ಬಂದಿದೆ. ನನ್ನ ರೀಡಿಂಗ್ ಅಲ್ಲಿ ಕ್ವೀನ್ ಆಫ್ ಸ್ವೋರ್ಡ್ಸ್ ಬರ್ಲಿಲ್ಲ ಅಂದ್ರೆ ಐ ಥಿಂಕ್ ಈ ಕಾರ್ಡಿಗೆ ಒಂದು ನೆಮ್ಮದಿ ಸಿಗಲ್ವೇನೋ ಅನ್ಸುತ್ತೆ. ಸೊ ಎಸ್, ಕರೆಂಟ್ ಎನರ್ಜೀಸ್ ನಿಮ್ಮಿಬ್ರು ಮಧ್ಯ ಅಂತ ಬಂದ್ರೆ ಐ ಆಮ್ ಸೀಯಿಂಗ್ ಕ್ವೀನ್ ಆಫ್ ಸ್ವೋರ್ಡ್ಸ್ ಎನರ್ಜಿ. ಪಾಸಿಬಿಲಿಟಿ ಇದೆ, ಏನೋ ಒಂದು ಯಾವ್ದೋ ಒಂದು ಪರ್ಸನ್ ಇಂದ ನಿಮ್ಮಿಬ್ರು ಮಧ್ಯ ಒಂದು ಕನೆಕ್ಷನ್ ತುಂಬಾ ಡಿಲೇ ಆಗ್ತಾ ಇದೆ. ಯಾರೋ ಒಬ್ರದ್ದು ಡಾಮಿನೇಟಿಂಗ್ ನೇಚರ್, ಒಂದು ಥರ್ಡ್ ಪರ್ಸನ್ದು ಡಾಮಿನೇಟಿಂಗ್ ನೇಚರ್ ಇಂದ ನಿಮ್ಮ ಒಂದು ಕನೆಕ್ಷನ್ ಮುಂದೆ ಹೋಗೋದಕ್ಕಾಗ್ತಾ ಇಲ್ಲ. ಒಂಥರ ಮಧ್ಯದಲ್ಲಿ ವಾಲ್ ತರ ಬಂದು ನಿಂತ್ಕೊಂಡಿದ್ದಾರೆ. ವೆರಿ ಡಾಮಿನೇಟಿಂಗ್ ಪರ್ಸನ್, ಕುಡ್ ಬಿ ಅ ಥರ್ಡ್ ಪರ್ಸನ್, ಕುಡ್ ಬಿ ಎಕ್ಸ್ ಆಗಿರ್ಬೋದು ಯಾರ್ದೋ, ಅಥವಾ ಯಾರ್ದೋ ಮನೇಲಿ ಫ್ಯಾಮಿಲಿ ಮೆಂಬರ್, ಒಂದು ವುಮನ್ ಫ್ಯಾಮಿಲಿ ಮೆಂಬರ್ ಆಗಿರಬಹುದು. ಸೊ ಸ್ಟ್ರಿಕ್ಟ್ ರೂಲ್ಸ್ ಹಾಕ್ತಾ ಇದ್ದಾರೆ ನಿಮಗಾಗಿರ್ಬೋದು, ನಿಮ್ಮ ಪರ್ಸನ್ನಿಗಾಗಿರ್ಬೋದು. ಒಂಥರ ಸ್ಟ್ರಿಕ್ಟ್ ರೂಲ್ಸ್ ಹಾಕ್ತಾ ಇದ್ದಾರೆ ಅಂಡ್ ತುಂಬಾ ರೆಸ್ಟ್ರಿಕ್ಷನ್ಸ್ ಹಾಕ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್. ಅಂಡ್ ನಿಮ್ಮ ಒಂದು ಪರ್ಸನ್ಗೆ ಅಥವಾ ನಿಮಗೇನೆ ಆಗಿರ್ಬೋದು, ಇಟ್ ಈಸ್ ಕೈಂಡ್ ಆಫ್ ಡಿಫಿಕಲ್ಟ್ ಈ ಪರ್ಸನ್ನ ಬಿಟ್ಟು ಮುಂದೆ ಹೋಗೋದಕ್ಕೆ, ಅಥವಾ ಈ ಪರ್ಸನ್ನ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡಿ, ಐ ಮೀನ್ ನನಗೆ ಲವ್ವೇ ಬೇಕು, ನನಗೆ ಪರ್ಸನ್ನೇ ಬೇಕು, ಆ ಥರ ಫೈಟ್ ಮಾಡೋದಕ್ಕೂ ಇಟ್ಸ್ ಕೈಂಡ್ ಆಫ್ ಡಿಫಿಕಲ್ಟ್. ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಸೊ ಯಾ, ಅಂದ್ರೆ ಕರೆಂಟ್ ಸಿಚುವೇಶನ್ ಅಲ್ಲೇ ನಿಮ್ಮ ಒಂದು ರಿಲೇಶನ್ಶಿಪ್ ಫಾರ್ವರ್ಡ್ ಹೋಗೋದಕ್ಕೆ ಆಗ್ತಾ ಇಲ್ಲ, ಡಿಫಿಕಲ್ಟ್ ಸ್ಪಾಟ್ ಅಲ್ಲಿ ಇದೆ. ಮೇ ಬಿ ದಟ್ ಈಸ್ ದ ರೀಸನ್ ಇಲ್ಲಿ ತುಂಬಾ ಜನ ಈ ಒಂದು ರೀಡಿಂಗ್ ನೋಡ್ತಾ ಇದ್ದೀರಾ, ತುಂಬಾ ಜನ ಕ್ವೆಶನ್ ಕೂಡ ಮಾಡ್ತಾ ಇದ್ದೀರಾ. ಸಿ, ಕರೆಂಟ್ ಸಿಚುವೇಶನ್ ಅಲ್ಲೇ ಈ ಪರ್ಸನ್ ನ ಫೇಸ್ ಮಾಡ್ಲಿಲ್ಲ ಅಂದ್ರೆ, ಈ ಪರ್ಸನ್ ಕೊಡ್ತಾ ಇರೋ ಪ್ರಾಬ್ಲಮ್ಸ್ ನ ನೀವು ಫೇಸ್ ಮಾಡ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ. ದಟ್ ಇಸ್ 100% ಶೋರ್. ಅಂಡ್ ಈ ಪರ್ಸನ್ ನೀವು ದೂರ ಓಡೋಗಕ್ಕಾಗಲ್ಲ, ಐ ಮೀನ್ ನೆಗ್ಲೆಕ್ಟ್ ಮಾಡೋದಕ್ಕಂತೂ ಆಗಲ್ಲ. ಯಾರು ಇಲ್ಲಿ ಮಧ್ಯದಲ್ಲಿ ಬರ್ತಾ ಇದಾರೆ, ಆ ಪರ್ಸನ್ ಎಷ್ಟೇ ಸ್ಟ್ರಾಂಗ್ ಇರ್ಲಿ, ನೆಗ್ಲೆಕ್ಟ್ ಮಾಡೋಣ ಅಥವಾ ಆ ಪರ್ಸನ್ ಪ್ರಾಬ್ಲಮ್ ಆಗ್ತಾ ಇದೆ, ಆ ಪರ್ಸನ್ ನೆಗ್ಲೆಕ್ಟ್ ಮಾಡೋಣ ಹಿಂಗೆಲ್ಲ ಅನ್ಕೊಂಡಿದ್ರೆ ನೋ, ಯು ಕೆನ್ ನಾಟ್. ಲೈಕ್ ಮುಂಚೆನೆ ಹೇಳ್ದಂಗೆನೆ ಒಂದು ಬ್ರಿಡ್ಜ್ ತರ ಇವರು. ಅವ್ರನ್ನ ನೀವು ಇಂಪ್ರೆಸ್ ಮಾಡಿದ್ರೆ, ಅವರ ಒಂದು ಪ್ರಯಾರಿಟೀಸ್ಗೆಲ್ಲ ಟಿಕ್ ಮಾಡಿದ್ರೆ ಪ್ರಾಬಬ್ಲಿ ಯು ಹ್ಯಾವ್ ಫ್ಯೂಚರ್. ಇನ್ ಕೇಸ್ ಐ ಮೀನ್ ಈ ಪರ್ಸನ್ ಇಗ್ನೋರ್ ಮಾಡಿದ್ರೆ, ಅವ್ರ ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ ಅದನ್ನ ಇಗ್ನೋರ್ ಮಾಡಿದ್ರೆ ಈ ಕನೆಕ್ಷನ್ ಫ್ಯೂಚರ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಓಕೆ, ಬಟ್ ಲೆಟ್ ಸಿ ಫ್ಯೂಚರ್ ಅಂತ ಬಂದ್ರೆ ಎನರ್ಜೀಸ್ ಹೆಂಗ್ ಬರ್ತಾ ಇದೆ ನೋಡೋಣ. ವಾವ್, ಗೆಟಿಂಗ್ ಎಂಪ್ರೆಸ್, ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಕಾರ್ಡ್. ಲವ್ ಅಂಡ್ ರಿಲೇಶನ್ಶಿಪ್ ಅಂತ ಬಂದ್ರೆ, ಸಿ ಕರೆಂಟ್ ಸಿಚುವೇಶನ್ ಅಲ್ಟಿಮೇಟ್ಲಿ
ಎಲ್ಲ ಕ್ವೀನ್ದು ಹೈಯರ್ ಪೊಸಿಷನ್ ಬಂದ್ಬಿಟ್ಟು ಎಂಪ್ರೆಸ್. ಓಕೆ, ಅಂಡ್ ಫ್ಯೂಚರ್ ಅಂತ ಬಂದ್ರೆ ಐ ಆಮ್ ಗೆಟಿಂಗ್ ದಿಸ್ ಎಂಪ್ರೆಸ್ ಎನರ್ಜಿ. ಸೊ ಎಲ್ಲೋ ಒಂದ್ ಕಡೆ ನಿಮಗೆ ಭಯ ಇರ್ಬೋದು ಈ ಪರ್ಸನ್ದು, ಎಲ್ಲೋ ಒಂದ್ ಕಡೆ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕಾಗಲ್ವೇನೋ, ಎಲ್ಲೋ ಒಂದ್ ಕಡೆ ಈ ಪರ್ಸನ್ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ಎಮೋಷನಲಿ ಬಿಹೇವೇ ಮಾಡ್ತಾ ಇಲ್ಲ, ಅಡ್ಜಸ್ಟೇ ಆಗ್ತಾ ಇಲ್ಲ ಅಥವಾ ರೆಸ್ಪಾಂಡೇ ಮಾಡ್ತಾ ಇಲ್ಲ, ಹಿಂಗೆಲ್ಲ ಆಗ್ತಿರ್ಬೋದು ಕರೆಂಟ್ ಸಿಚುವೇಶನ್ ಅಲ್ಲಿ. ಬಟ್ ಟ್ರಸ್ಟ್ ಮೀ, ಈ ಪರ್ಸನ್ ನಿಮಗೆ ಮೆಲ್ಟ್ ಆಗೇ ಆಗ್ತಾರೆ ಅಥವಾ ಈ ಪರ್ಸನ್ ನೀವು ಇಂಪ್ರೆಸ್ ಮಾಡೇ ಮಾಡ್ತೀರಾ. ದಟ್ ಈಸ್ ಫಾರ್ ಶೋರ್. ಸಿ, ಕರೆಂಟ್ ಸಿಚುವೇಶನ್ ನಿಮ್ಮ ಒಂದು ರಿಲೇಶನ್ಶಿಪ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂದ್ರೆ, ನಾಟ್ ಎಮೋಷನ್ಸ್, ಇಟ್ ಈಸ್ ಎಕ್ಸ್ಪೆಕ್ಟಿಂಗ್ ಮೆಂಟಲ್ ಸ್ಟೆಬಿಲಿಟಿ ಅಂಡ್ ಎಷ್ಟು ಮಟ್ಟಿಗೆ ನೀವು ಲಾಜಿಕಲ್ ಆಗಿದ್ದೀರಾ, ಎಷ್ಟು ಮಟ್ಟಿಗೆ ರಿಯಾಲಿಟಿಲಿ ಇದ್ದೀರಾ, ನೀವು ಬರೀ ಲವ್ 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 ಅಂತ ಮುಳುಗ್ ಹೋಗಿಲ್ಲ, ರಿಯಾಲಿಟಿಲಿ ಇದ್ದೀರಾ ನೀವು, ಅಷ್ಟು ಮ್ಯಾಟರ್ ಆಗುತ್ತೆ ಈ ಒಂದು ಕ್ವೀನ್ಗೆ. ಅಂಡ್ ಎಷ್ಟು ಮಟ್ಟಿಗೆ ನೀವು ಅದನ್ನ ರೀಚ್ ಮಾಡ್ತೀರಾ, ಅಚೀವ್ ಮಾಡ್ತೀರಾ, ಡೆಫಿನೆಟ್ಲಿ ಈ ಒಂದು ಪರ್ಸನ್ ಮೆಲ್ಟ್ ಆಗ್ತಾರೆ. ಪಾಸಿಬಿಲಿಟಿ ಇದೆ. ನಿಮ್ಮ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಇಟ್ಸ್ ಮೋರ್ ಲೈಕ್ ಈ ಪರ್ಸನ್ಗೆ ಎಮೋಷನ್ಗಿಂತ ಲೈಫಲ್ಲಿ ಒಂದು ಸ್ಟೆಬಿಲಿಟಿ ರೀಚ್ ಆಗೋದು, ಲೈಫಲ್ಲಿ ಒಂದು ಏನೋ ಒಂದು ಅಚೀವ್ ಮಾಡೋದಾಗಿರ್ಬೋದು, ಲೈಫಲ್ಲಿ ಏನೋ ಸ್ಟೇಬಲ್ ಆಗಿ ಒಂದ್ ಕಡೆ ಕುತ್ಕೊಳ್ಳೋದು, ಲೈಕ್ ಇಟ್ಸ್ ನಾಟ್ ಲೈಕ್ ಚೇರಲ್ಲಿ ಕುತ್ಕೊಳ್ಳೋದು ಅಂತಲ್ಲ, ಸೆಟಲ್ ಆಗೋದು ಲೈಫಲ್ಲಿ, ದೋಸ್ ಥಿಂಗ್ಸ್ ಮ್ಯಾಟರ್ ಅ ಲಾಟ್ ಈ ಒಂದು ಪರ್ಸನ್ಗೆ. ಸೆಕ್ಯೂರಿಟಿ ಮ್ಯಾಟರ್ಸ್ ಅ ಲಾಟ್, ಬಿಕಾಸ್ ಈ ಒಂದು ಏನು ಕ್ವೀನ್ ಇದ್ದಾಳೆ, ಶಿ ಹ್ಯಾಸ್ ಗಾನ್ ಥ್ರೂ ಅ ಲಾಟ್. ಅವಳ ಒಂದು ಪಾಸ್ಟ್ ನೋಡಿದ್ರೆ ತುಂಬಾ ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಇರ್ತಾಳೆ ಅವಳು, ಅದಕ್ಕೆ ಅವಳು ಈ ತರ ಒಂದು ಸ್ಟ್ರಾಂಗ್ ಕ್ವೀನ್ ಆಗಿರ್ತಾಳೆ. ಬಟ್ ಯಾವಾಗ ನೀವು ಅದನ್ನ ಪ್ರಾಮಿಸ್ ಮಾಡ್ತೀರಾ ಪರ್ಸನ್ಗೆ, ಅಥವಾ ಪ್ರಾಬ್ಲಮ್ ಯಾರಿದ್ದಾರೆ ಇವಾಗ ಅವ್ರಿಗೆ ನೀವು ಯಾವಾಗ ಸ್ವಲ್ಪ ಪ್ರಾಮಿಸಿಂಗ್ ಆಗಿ ಕಾಣಿಸ್ತೀರಾ, ಪ್ರಾಬ್ಲಿ ಅವಾಗ ನಿಮ್ನ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡ್ತಾರೆ. ಆ ತರ ಎನರ್ಜೀಸ್ ಬರ್ತಾ ಇದೆ. ಓಕೆ, ಬಟ್ ಫ್ಯೂಚರ್ ಅಂತ ಬಂದ್ರೆ ಐ ಆಮ್ ಸೀಯಿಂಗ್ ವೆರಿ ಬ್ಯೂಟಿಫುಲ್ ಕಾರ್ಡ್, ಎಂಪ್ರೆಸ್ ಎನರ್ಜಿ. ಸಿ, ನೀವು ಯಾವ ರಿಲೇಶನ್ಶಿಪ್ ಬಗ್ಗೆ ಕೇಳ್ತಾ ಇದ್ದೀರಾ, ಟ್ರಸ್ಟ್ ಮೀ, ಸಕ್ಸಸ್ಫುಲ್ ರಿಲೇಶನ್ಶಿಪ್ ಇದು. ಅಂಡ್ ಇಟ್ ಈಸ್ ಗನ ಗಿವ್ ಯು ಲಾಟ್ಸ್ ಆಫ್ ಹ್ಯಾಪಿನೆಸ್. ಲೈಫಲ್ಲಿ ತುಂಬಾ ಖುಷಿ ತಂದ್ಕೊಡುತ್ತೆ, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ತಂದ್ಕೊಡುತ್ತೆ, ಮನಿ ತಂದ್ಕೊಡುತ್ತೆ, ಫಿನಾನ್ಸ್ ತಂದ್ಕೊಡುತ್ತೆ, ಫಿನಾನ್ಷಿಯಲ್ ಹ್ಯಾಪಿನೆಸ್ ಕೂಡ ತಂದ್ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ಮನೇಲಿ ಒಂಥರ ಬ್ಯಾಲೆನ್ಸ್ ಮಾಡ್ತಾರೆ ಈ ಪರ್ಸನ್ ನಿಮ್ಮ ಲೈಫಿಗೆ ಬಂದ ಮೇಲೆ, ಅಥವಾ ಫ್ಯೂಚರ್ ಅಲ್ಲಿ ಈ ಕನೆಕ್ಷನ್ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಹಾರ್ಮೋನಿಯಸ್ ಆಗಿರುತ್ತೆ. ಲೀಬ್ರಾ ಎನರ್ಜಿ ಬರ್ತಾ ಇದೆ ನನಗೆ. ಸೊ ಎಸ್, ಸಿ, ನೀವು ರಿಲೇಶನ್ಶಿಪ್ ಅಲ್ಲಿ ಕೇಳ್ತಾ ಇದ್ದಾರೆ, ನೋ ಡೌಟ್ ಇಟ್ ಹ್ಯಾಸ್ ಫ್ಯೂಚರ್. ಇನ್ಫ್ಯಾಕ್ಟ್ ಹೋಗ್ತಾ ಹೋಗ್ತಾ ನಿಮ್ ಲೈಫ್ನ ಅದು ಇನ್ನೂ ಚೆನ್ನಾಗಿ ಮಾಡ್ತಾ ಹೋಗುತ್ತೆ, ಟ್ರಸ್ಟ್ ಮೀ. ಅಂಡ್ ದ್ಯಾಟ್ ಇಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ರಿಲೇಶನ್ಶಿಪ್ ಬಗ್ಗೆ ಅಂತ. ನೀವ್ ಹೇಳಿ ಏನನ್ಸು ಅಂತ. ಓಕೆ, ಅಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.